ನಮಸ್ಕಾರ. ಇವತ್ತಿನ ಕವಿ ಸಮಯದಲ್ಲಿ ಶ್ರೀಯುತ ರಾಜು ಹೆಗಡೆಯವರ ಕಣ್ಣಿನಲ್ಲಿ ನಿಂತ ಗಾಳಿ ಎನ್ನುವ ಕವನ ಸಂಕಲನದಿಂದ ಒಂದು ಕವಿತೆಯ ಶೀರ್ಷಿಕೆ ಕವಿತೆ ಅಂಗಡಿಯಲ್ಲಿ. ಒಂದು ಸಂಜೆ ಪೇಟೆಗೆ ಹೋದಾಗ ಇಲ್ಲಿ ಕವಿತೆ ರಿಪೇರಿ ಮಾಡಲಾಗುತ್ತದೆ ಎಂಬ ಬೋರ್ಡನ್ನು ನೋಡಿ ಒಳಗೆ ಹೋದೆ. ಎಲ್ಲೆಂದರಲ್ಲಿ ನಮನಮೂನೆಯ ಕವಿಗಳು, ಕವನ ಕೊಡಲು ಬಂದವರು, ಕೊಟ್ಟಿದ್ದನ್ನು ಪಡೆಯಲು ಬಂದವರು. ಆ ಗಜಿಬಿಜಿಯಲ್ಲಿ ರಿಪೇರಿಯವ ಹೇಳುತ್ತಿದ್ದ, ನಿಮ್ಮ ಕವಿತೆಯ ಅಲಂಕಾರ ಚೇಂಜ್ ಮಾಡಬೇಕು, ತಡವಾಗಬಹುದು. ನಿಮ್ಮದು ರೂಪಕ ಪ್ರತಿಮೆಗಳು ಸರಿಯಿಲ್ಲ. ಗೇಯವಾದರೆ ಗೇಯ, ಸ್ವಚ್ಛಂದವಾದರೆ ಹಾಗೆಯೇ ಬರೆಯಿರಿ. ಹೋಗ್ರಿ, ನಿಮ್ಮದು ಅಕ್ಷರವೇ ಸರಿಯಿಲ್ಲ, ಅದಕ್ಕೆಲ್ಲ ಚಾರ್ಜ್ ಹೆಚ್ಚಾಗುತ್ತದೆ. ಇದು ನಮ್ಮ ಮಗಳದು, ಆಗ್ತದೋ ನೋಡಿ. ಲೇಡೀಸ್ ಆಗಿರಲಿ, ಜೆಂಟ್ಸ್ದಾಗಿರಲಿ, ಎಡದ್ದಾಗಿರಲಿ, ಬಲದ್ದಾಗಿರಲಿ, ನಮಗೆ ಕವಿತೆ ಎಂದರೆ ಕವಿತೆಯೇ. ಓ, ನಿಮ್ಮದು ಮೊನ್ನೆಯೇ ಆಗಿದೆ, ಆದರೆ ಇದು ಸ್ವಲ್ಪ ಹಳೆಯದಲ್ರಿ. ಏನ್ರಿ ಹಾಗೆ ಹೇಳ್ತೀರಿ? ಅಲ್ರಿ, ಕವಿತೆ ಕೊಡೆಯ ಹಾಗೆ, ಆಗಾಗ ಕಡ್ಡಿ ಬದಲಾಯಿಸಬೇಕು, ಹಿಡಿಕೆ ಬೇರೆ ಹಾಕಬೇಕು, ಕಾವು ಬೇರೆ ಆಗಬೇಕು, ಅರಿವೆಯನ್ನು ಚೇಂಜ್ ಮಾಡಬೇಕು. ತಲೆ ತಿರುಗಿದಂತಾಗಿ ಹೊರಗೆ ಬಂದೆ. ಆಕಾಶದ ತುಂಬೆಲ್ಲ ಹರಿದು ಬಿದ್ದ ನಕ್ಷತ್ರಗಳು ಮತ್ತು ಬಣ್ಣಗಳ ಹುಚ್ಚು ಹೊಳೆ.